ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮುಗೀತು ಅಂತಂದ್ರೆ ಒಂದು ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತೆ. ಎಲ್ರಿಗೂ ಕೂಡ ಇರುವಂತಹ ಕುತೂಹಲ ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ನಲ್ಲಿ ಗೆದ್ದಂತಹ ಹಣವನ್ನ ಆ ಸ್ಪರ್ಧಿ ಏನು ಮಾಡಿದ್ರು, ಏನಕ್ಕೆ ಬಳಸ್ಕೊಂಡ್ರು ಅನ್ನುವಂತಹ ವಿಚಾರ ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಲಾಸ್ಟ್ ಸೀಸನಲ್ಲೂ ಕೂಡ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಏನು ಮಾಡ್ತಾರೆ ಆ ದುಡ್ಡನ್ನು, ಯಾರಿಗಾದ್ರೂ ಕೊಡ್ತಾರಾ ಅಥವಾ ಅವರ ಒಂದು ಮನೆ ಖರ್ಚಿಗೆ ಯೂಸ್ ಮಾಡ್ಕೋತಾರಾ ಏನು ಅಂತ. ಅದೇ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಗೆದ್ದಂಥ 50 ಲಕ್ಷ ಹಣ ಏನಾಯಿತು ಅನ್ನುವಂಥ ವಿಚಾರದ ಬಗ್ಗೆ ಇದೀಗ ಹನುಮಂತ ಶಾಕಿಂಗ್ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ಉತ್ತರ ಏನು, ಹನುಮಂತ ಆ 50 ಲಕ್ಷ ಹಣವನ್ನು ಏನು ಮಾಡಿದ್ರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಹನುಮಂತ ಅಂದರೆ ಎಲ್ರಿಗೂ ಕೂಡ ಈಗ ಅಚ್ಚುಮೆಚ್ಚು. ಚಿಲ್ನೂರು ಬಡ್ಡಿ ತಾಂಡದ ಈ ವ್ಯಕ್ತಿಯ ಬಗ್ಗೆ ಅನೇಕರಿಗೆ ಇಂಟ್ರೆಸ್ಟ್ ಇದೆ. ಅಂದರೆ ತುಂಬ ಜನ ಅವರಿಗೆ ಅಭಿಮಾನಿಗಳು ಕೂಡ ಇದ್ದಾರೆ. ಕುರಿ ಕಾಯ್ತಿದ್ದಂಥ ಹುಡುಗನೊಬ್ಬ ಇಷ್ಟೊಂದು ಹೆಸರು ಮಾಡ್ತಿದ್ದಾನಲ್ಲ ಅನ್ನುವಂಥ ಕುತೂಹಲ ಕೂಡ ಇದೆ ಸ್ನೇಹಿತರೆ. ಸೊ ಆರಂಭದಲ್ಲಿ ಕಳೆಗೊಂದಿದ್ದಂಥ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದ ಕಳೆ ಹೆಚ್ಚಿಸಿದಂಥ ಸ್ಪರ್ಧಿ ಅಂತಂದರೆ ಅದು ಹನುಮಂತ. ದಾಖಲೆ ಮತಗಳನ್ನು ಪಡೆಯೋ ಮೂಲಕ ಟ್ರೋಫಿಯನ್ನು ಮುಡಿಗೇರಿಸ್ಕೊಂಡಿದ್ದಾರೆ. 50 ಲಕ್ಷ ಹಣ ಗೆದ್ದಿದ್ದಾರೆ ಸ್ನೇಹಿತರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ 50 ಲಕ್ಷ ಗೆದ್ದಿದ್ದೇ ತಡ. ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ, ಹನುಮಂತ ಈ ಹಣವನ್ನು ಏನು ಮಾಡ್ತಾನೆ ಅನ್ನುವಂಥದ್ದು. ಇದಕ್ಕೆ ಪುರಾವೆ ಅನ್ನುವಂತೆ ಹನುಮಂತ ಹೋದಲ್ಲಿ ಬಂದಲ್ಲಿ ಅನೇಕರು ಈ ಪ್ರಶ್ನೆಯನ್ನೇ ಕೇಳ್ತಾ ಇದ್ದಾರೆ. ಹೀಗೆ ಕೇಳಲಾದಂಥ ಪ್ರಶ್ನೆಗೆ ಹನುಮಂತ ಈಗ ಉತ್ತರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹನುಮಂತ 50ನೇ ದಿನ ಆದಮೇಲೆ ಬಿಗ್ ಬಾಸ್ ಮನೆಗೆ ಬರ್ತಾರೆ. 25 ದಿನ ಆದಮೇಲೆ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಸಖತ್ತಾಗಿ ಆಟವನ್ನು ಕೂಡ ಆಡ್ತಾರೆ ಸ್ನೇಹಿತರೆ. ಸೊ ಮೊದಲಿಗೆ ಇವರಿಗೆ ಏನೂ ಬರಲ್ಲ, ಹಳ್ಳಿಗುಗ್ಗು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅದಾದ ಮೇಲೆ ಆತ ಆಡುವಂತಹ ಆಟದ ರೀತಿಯಾಗಿರ್ಬೋದು, ಮಾತನಾಡುವಂತಹ ಶೈಲಿ ಆಗಿರ್ಬೋದು, ಎಷ್ಟೇ ಉತ್ತರವನ್ನು ಕೊಡೋದಾಗಿರ್ಬೋದು, ಇದರಿಂದ ಕಿಚ್ಚ ಸುದೀಪ್ ಅವರ ಶಬಾಸ್ಗಿರಿಯನ್ನು ಕೂಡ ಪಡ್ಕೊಂಡಿದ್ರು. ಉಳಿದಂಥ ಸ್ಪರ್ಧಿಗಳಿಗೆ ಕಿಚ್ಚ ಕೂಡ ಹೇಳ್ತಾ ಇದ್ರು, ರೀಸನನ್ನು ಕೊಡಬೇಕು ಅಂತಂದರೆ ಅದು ಹನುಮಂತನಿಂದ ಕಲೀರಿ ಅನ್ನುವಂಥದ್ದಾಗಿ ಕೂಡ ಹೇಳಿದ್ರು. ಸೊ ಹಾಗಾಗಿ ಹನುಮಂತ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಟಫ್ ಕಾಂಪಿಟೇಟರ್ ಆಗಿ ಕೂಡ ಇದ್ರು ಸ್ನೇಹಿತರೆ. ಸೊ 50 ಲಕ್ಷ ಹಣ ಗೆದ್ದಿದ್ದು ಏನಾಯಿತು ಅನ್ನುವಂಥದ್ದು ಕೂಡ ಒಂದುಗಡೆ ಪ್ರಶ್ನೆ. ಆದರೆ ಬಿಗ್ ಬಾಸ್ ಆದಮೇಲೆ ಹನುಮಂತ ಏನು ಮಾಡ್ತಾನೆ ಅನ್ನುವಂಥದ್ದು ಕೂಡ ಇನ್ನೊಂದಷ್ಟು ಜನರಿಗೆ ಕುತೂಹಲ ಆಯಿತು. ಯಾಕಂತಂದರೆ ಬಿಗ್ ಬಾಸ್ ಮುಗಿದ ಮೇಲೆ ಸಾಕಷ್ಟು ಜನರಿಗೆ ಪ್ರಾಜೆಕ್ಟ್ ಬರೋದಾಗಿರ್ಬೋದು, ಸಿನಿಮಾದಲ್ಲಿ ನಟಿಸೋದಾಗಿರ್ಬೋದು, ಸೀರಿಯಲಲ್ಲಿ ನಟಿಸೋದಾಗಿರ್ಬೋದು, ಅಥವಾ ಈ ಥರ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು. ಹಾಗಾಗಿ ಹನುಮಂತ ನೆಕ್ಸ್ಟ್ ಏನು ಮಾಡ್ತಾರೆ, ಊರಲ್ಲಿರ್ತಾರ ಅಥವಾ ಈ ಥರ ಸಿಂಗಿಂಗ್ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಅದರಲ್ಲಿ ಬ್ಯುಸಿ ಆಗ್ತಾರ ಅನ್ನುವಂಥದ್ದು ಕೂಡ ಇದೆ. ಇನ್ನೊಂದು ಕಡೆಯಲ್ಲಿ ಹನುಮಂತ ಇನ್ನು ಸದ್ಯದಲ್ಲೇ ಮದುವೆ ಆಗ್ತಾರೆ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಬಿಗ್ ಬಾಸಲ್ಲೂ ಕೂಡ ತನ್ನ ಹುಡುಗಿ ಬಗ್ಗೆ ಮಾತನಾಡಿದ್ರು. ಬಿಗ್ ಬಾಸ್ ಗೆದ್ದರೆ ನಾನು ಡೈರೆಕ್ಟಾಗಿ ಆ ಕಪ್ಪನ್ನು ಹಿಡ್ಕೊಂಡೋಗಿ ನನ್ನ ಮನೇಲಿ ಮಾತಾಡ್ತೀನಿ, ಮಾವನ ಹತ್ರ ಮಾತಾಡ್ತೀನಿ ಅನ್ನುವಂಥದ್ದಾಗಿ ಕೂಡ ಹೇಳಿದ್ರು. ಅಸಲಿಗೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಚಿಕ್ಕಣಜಿ ಗ್ರಾಮದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಹನುಮಂತ ಗೆಸ್ಟ್ ಆಗಿ ಬರ್ತಾರೆ. ಇನ್ನು ಎಲ್ರಿಗೂ ಗೊತ್ತು, ಬಿಗ್ ಬಾಸ್ ಚಿಲ್ಲೂರು ಬಡ್ನಿ ಚೆಲುವನನ ಅಭಿಮಾನಿ ಬಳಗ ಹೆಚ್ಚಾಗಿದೆ ಸ್ನೇಹಿತರೆ. ಈ ಕಾರಣಕ್ಕೆ ಹನುಮಂತನ ದರ್ಶನಕ್ಕೆ ಅನೇಕರು ಬಂದಿದ್ರು ನೋಡಬೇಕು ಅಂತ ಹೇಳಿ. ಈ ಸಮಯದಲ್ಲಿ ತಮ್ಮದೇ ಶೈಲಿಯಲ್ಲಿ ಕಪ್ಪು ಗೆದ್ದಿನ ಬೇ ಅವ್ವ ಅಂತ ಡೈಲಾಗ್ ಹೊಡೆದಂಥ ಹನುಮಂತ 5 ಕೋಟಿ ಮತ ಹಾಕಿ ನನ್ನ ಗೆಲ್ಲಿಸಿದ ಎಲ್ರಿಗೂ ಕೂಡ ಧನ್ಯವಾದ ಅನ್ನುವಂಥದ್ದಾಗಿ ಹೇಳ್ತಾರೆ. ಇನ್ನು ನನಗೆ 5 ಕೋಟಿ ಮತಗಳು ಸಿಕ್ಕಿವೆ ಅನ್ನುವಂಥ ವಿಚಾರನೇ ನನಗೆ ಗೊತ್ತಿರಲಿಲ್ಲ. ಸುದೀಪ್ ಸರ್ ನನ್ನ ಕೈ ಎತ್ತಿದಾಗಲೇ ನನಗೆ ಈ ವಿಚಾರ ಗೊತ್ತಾಗಿದ್ದು ಅಂತ ಹನುಮಂತ ಹೇಳ್ತಾರೆ. ನಿಮ್ಮೆಲ್ಲರ ಪ್ರೀತಿ ಹಾಗೆ ಆಶೀರ್ವಾದ ಸದಾ ನನ್ನ ಮೇಲಿರಲಿ, ಹೀಗೆ ನನ್ನ ಪ್ರೋತ್ಸಾಹಿಸಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ. ಇದೇ ಸಮಯದಲ್ಲಿ ಅಲ್ಲಿಯೇ ಇದ್ದಂಥ ಒಬ್ಬ ಅಭಿಮಾನಿ ಗೆದ್ದಿರೋ ಹಣ ಏನು ಮಾಡಿದ್ರಿ ಅಂತ ಹನುಮಂತನಿಗೆ ಪ್ರಶ್ನೆಯನ್ನು ಕೇಳಿದಾಗ ಹನುಮಂತ ಬಿಗ್ ಬಾಸ್ನಿಂದ 50 ಲಕ್ಷ ರೂಪಾಯಿ ಇನ್ನೂ ಬಂದಿಲ್ಲ, ಬರೋಕೆ ಸ್ವಲ್ಪ ತಡ ಆಗುತ್ತೆ, ಬಂದಮೇಲೆ ಹೇಳ್ತೀನಣ್ಣ, ಆಗ ಮನೆ ಕಡೆ ಬರಬಹುದು ಅಂತ ತಮಾಷೆಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಹನುಮಂತ ಸವಣೂರಿನಿಂದ 6 ಕಿಲೋಮೀಟರ್ ದೂರದಲ್ಲಿರುವಂಥ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಇರುವಂಥ
ಹನುಮಂತ ಸ್ನೇಹಿತರೆ, ಹನುಮಂತ ಅವರ ತಂದೆ ಮೇಘಪ್ಪ, ತಾಯಿ ಶೀಲವ್ವ ಕುರಿ ಕಾಯ್ತಾ ತಮ್ಮ ಮಗನನ್ನ ಸಾಕಿದ್ದಾರೆ. ಅವರಿಬ್ರು ಕೂಡ ಮನೆಯಲ್ಲಿ ಕೇವಲ ಹನುಮಂತ ಮಾತ್ರ ಅಲ್ಲ, ಅಣ್ಣ, ತಂಗಿ ಹಾಗೆ 3 ಅಕ್ಕಂದ್ರಿದ್ದಾರೆ. ಇನ್ನು ಹನುಮಂತ ಓದಿದ್ದು ಕೇವಲ 5ನೇ ತರಗತಿಯಾಗಿರ್ಬೋದು. ಇಂಥ ಹನುಮಂತ ಬಿಗ್ ಬಾಸ್ನಿಂದ ಬರುವ ಹಣದಲ್ಲಿ ಮನೆ ಕಟ್ಟಬೇಕು, ಮದುವೆ ಒಂದು ಮಾಡಬೇಕು ಅನ್ನುವಂಥ ಕನಸನ್ನ ಕಂಡಿದ್ದಾರೆ. ಯಾಕಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಜನ ಇದ್ದಾರೆ, ಅಕ್ಕ ಆಗಿರ್ಬೋದು, ತಮ್ಮ ಆಗಿರ್ಬೋದು. ಸೊ ಹನುಮಂತ ಕಾರ್ಯಕ್ರಮದಲ್ಲಿ 50 ಲಕ್ಷ ಹಣ ಗೆದ್ದಿದ್ದಾರೆ. ಆದರೆ ಈ ಎಲ್ಲ ಹಣ ಹನುಮಂತನ ಖಜಾನೆ ಸೇರೋದಿಲ್ಲ ಸ್ನೇಹಿತರೆ. ಅದರಲ್ಲಿ 30% ತೆರಿಗೆಯನ್ನ ಆತ ಕಟ್ಟಬೇಕು. ಅಂದ್ರೆ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಈತನ ಕೈಗೆ ಅಂದಾಜು 32ರಿಂದ 34 ಲಕ್ಷ ಸಿಗುತ್ತೆ. ಇನ್ನು ಈ ಹಣ ಈಗಲೇ ಸಿಗೋದಿಲ್ಲ, ಕೊನೆ ಪಕ್ಷ 2 ತಿಂಗಳಾದರೂ ಬೇಕು ಸ್ನೇಹಿತರೆ. ಸಾಕಷ್ಟು ಪ್ರೊಸೀಜರ್ಗಳಿರುತ್ತೆ, ಅದಾದ ಮೇಲೆ ಅವರ ಕೈ ಸೇರುವಂಥದ್ದು. ಸೊ ಹಾಗಾಗಿ ಅದಾದ ಮೇಲೆ ಏನು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನ್ಸುತ್ತೆ? ಹನುಮಂತ ಏನು ಮಾಡ್ಬೋದು ಆ ದುಡ್ಡಿನಲ್ಲಿ? ಮನೆ ಕಟ್ಬೋದಾ, ಮದುವೆ ಆಗ್ಬೋದಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹನುಮಂತ ಗೆದ್ದಿದ್ದು ನಿಮಗೆ ಖುಷಿನಾ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.